ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ಅಂಜಲಿ ಸಿದ್ದು. ಸೊ ನಾನಿವತ್ತು ಈ ಸೀರೆನ ಏನಕ್ಕೆ ಇಟ್ಕೊಂಡಿದ್ದೀನಿ ಅಂತಂದ್ರೆ, ನಾನು ನಿಮ್ಮೆಲ್ಲರಿಗೂ ಸೀರೆನ ಹೇಗೆ ಬಾಕ್ಸ್ ಫೋಲ್ಡಿಂಗ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡಕ್ಕೆ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯೂಶುವಲ್ ಆಗಿ ನಾನು ಮನೇಲೆ ಅಂದ್ರೆ ಮನೇಲಾದ್ರು ಫಂಕ್ಷನ್ ಆದಾಗ ಸೀರೆ ಹಾಕೋಬೇಕು ಅಂತಂದ್ರೆ ಸೊ ಈ ತರ ಪಿನ್ ಮಾಡಿ ಐರನ್ ಮಾಡಿ ಇಟ್ಕೊಂಡಿರ್ತೀನಿ ಹ್ಯಾಂಗರ್ಗೆ ಹಾಕಿ. ಇನ್ ಕೇಸ್ ಎಲ್ಲರೂ ಟ್ರಾವೆಲ್ ಮಾಡ್ಬೇಕು ಅಂತ ಅಂದಾಗ ಈ ತರ ಕ್ಯಾರಿ ಮಾಡೋದಿಕ್ ಆಗಲ್ಲ, ಅವಾಗ ಐರನ್ ಎಲ್ಲ ಹೋಗುತ್ತೆ ಅಂತ ಎಲ್ಲ ಭಯ ಇರುತ್ತೆ. ಆ ಟೈಮ್ ನಲ್ಲಿ ಬಾಕ್ಸ್ ಫೋಲ್ಡಿಂಗ್ ಹೆಂಗ್ ಮಾಡೋದು ಅಂತ ತೋರಿಸ್ಕೊಡಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಪೂರ್ತಿ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದು ಎಲ್ಲ ಹುಡುಗಿರ್ಗೆ ಯೂಸ್ ಆಗುತ್ತೆ, ಸೊ ಎಲ್ಲರೂ ಶೇರ್ ಮಾಡಿ. ಇಲ್ಲಿ ಆಲ್ರೆಡಿ ನಾನು ಪಲ್ಲು ಮತ್ತೆ ನೆರಿಗೆ ಏನ್ ಬರುತ್ತೆ ಅದ್ ಎರಡನ್ನೂ ಪಿನ್ ಮಾಡಿ ಇಟ್ಟಿದ್ದೀನಿ, ತೋರಿಸ್ತೀನಿ ನಿಮಗೆ. ಸೊ ಇದು ಪಲ್ಲು, ಈ ತರ ಮೇಲೆ ಈ ತರ ಸೆರಗು ಹಿಂಗ್ ಬರುತ್ತೆ ಇದು. ಸೊ ಇದು ಮೇಲ್ಗಡೆ ಪಲ್ಲು ಅಥವಾ ಸೆರಗು ಅಂತ ಏನ್ ಕರಿತೀವಿ ಅದು. ಇದು ಬಂದು ಕೆಳಗಡೆ ನರಿಗೆ ಏನ್ ಬರುತ್ತೆ ಅದು, ಅದನ್ನು ಕೂಡ ಪಿನ್ ಮಾಡಿ ಇಟ್ಕೊಂಡಿದ್ದೀನಿ ಈ ತರ ಕಂಪ್ಲೀಟ್ ಬಾಟಮ್ಗೆ. ಮೇಲ್ಗಡೆ ಬಾಟಮ್ ಮೇಲ್ಗಡೆ ಮತ್ತೆ ಮಧ್ಯ ಮೂರ್ಗೂ ಪಿನ್ ಮಾಡಿ ಈ ತರ ನೆರಿಗೆನ ಪಿನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನ ಬಾಕ್ಸ್ ಫೋಲ್ಡಿಂಗ್ ಮಾಡಿದ್ ಹೆಂಗೆ ಅಂತ ನೋಡೋಣ ಬನ್ನಿ. ಸೊ ಫಸ್ಟ್ ನಾನೇನ್ ಮಾಡ್ತೀನಿ ಅಂತ ಅಂದ್ರೆ, ಸೊ ಇದು ಒಳ ಸೆರಗು ಅಂತ ಏನ್ ಕರಿತೀವಿ ಇದನ್ನ ಫಸ್ಟ್ ಫೋಲ್ಡ್ ಮಾಡ್ಕೋಬೇಕು ಈ ತರ. ಈ ತರ ಬರುತ್ತೆ, ಉಲ್ಟಾ ಕಾಣಿಸ್ತಾ ಇದೆ. ನಿಮ್ಗೆ ಬೇಕು ಅಂದ್ರೆ ಸೀದಾ ಬೇಕಿದ್ರು ಪಿನ್ ಮಾಡ್ಕೋಬಹುದು, ಮೀನ್ ಫೋಲ್ಡ್ ಮಾಡ್ಕೋಬಹುದು ನೋಡಿ. ಸೊ ಇದನ್ನ ಫಸ್ಟ್ ಈ ತರ ಪಿನ್ ಮಾಡಾದ್ಮೇಲೆ, ಸೊ ಇದು ಉಲ್ಟಾ ಹಿಂಗೇನಿದೆ ಇದು ಸೀದಾ ಕಾಣ್ತಾ ಇದೆಯಲ್ವಾ, ಇದನ್ನ ಒಂದ್ ಟೇಬಲ್ ಮೇಲೆ ಅಥವಾ ಬೆಡ್ ಮೇಲೆ ಇಟ್ಕೊಳ್ಳಿ. ಸೊ ಫಸ್ಟ್ ಈ ತರ ಫೋಲ್ಡ್ ಮಾಡಿ ಇಟ್ಕೊಂಡಿದೀನಿ. ಇದಕ್ಕೆ ನಮ್ಮ ಸೆರಗು ಏನಿದೆ ಇದನ್ನ ಈ ತರ ಹಾಕೋಬೇಕು. ಇದನ್ನ ಆಕ್ಚುಲಿ ಪಿನ್ನಿಂದ ಇಲ್ಲಿ ತನಕ ಎಷ್ಟು ಉದ್ದ ಬರುತ್ತೆ ಅಷ್ಟನ್ನ ಮಾತ್ರ ಮೂವ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಜಾಸ್ತಿ ಬಂದ್ರೆ ಫೋಲ್ಡ್ ಕರೆಕ್ಟ್ ಆಗಿ ಬರಲ್ಲ, ಅವಾಗ ಮತ್ತೆ ಗೊನ್ನಾಗೋ ಚಾನ್ಸಸ್ ಇರುತ್ತೆ. ಸೊ ಈ ತರ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಈ ಕಡೆಯಿಂದ ಒನ್ ಫೋಲ್ಡ್, ಈ ಕಡೆಯಿಂದ ಒನ್. ಸೊ ಇದಾದ್ಮೇಲೆ ಇದನ್ನ ಈ ತರ ಮಾಡ್ಕೋಬೇಕು. ಸೊ ಎಕ್ಸ್ಟ್ರಾ ಪಲ್ಲು ಏನಿದೆ ಅಂದ್ರೆ ಹಿಂಗೆ ಮಾಡಿ, ಸೊ ಇದ್ರ ಒಳಗಡೆ ಹಾಕ್ಬೇಕು, ಅವಾಗ ಮೇಲ್ಗಡೆ ಕಾಣಿಸಲ್ಲ. ನೋಡಿ, ಈಸಿ ಅಲ್ಲ? ಸೊ ನೋಡಿದ್ರಲ್ವಾ, ಈಸಿಯಾಗಿ ಸಿಂಪಲ್ ಆಗಿ ಈ ತರ ಬಾಕ್ಸ್ ಫೋಲ್ಡ್ ಹೆಂಗ್ ಮಾಡೋದು ಅಂತ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಈ ತರ ಮಾಡಿ ಇಟ್ಕೊಬಿಟ್ರೆ ನೀವು ಟ್ರಿಪ್ ಹೋದಾಗಿರ್ಬೋದು ಅಥವಾ ಯಾವ್ದಾದ್ರು ಫಂಕ್ಷನ್ ಹೋದಾಗಿರ್ಬೋದು ಈಸಿಯಾಗಿ ವೇರ್ ಮಾಡ್ಬೋದು, ಹಿಂಸೆ ಆಗೋದಿಲ್ಲ. ಸೀರೆ ವೇರ್ ಮಾಡೋಕ್ಕೆಲ್ಲ ತುಂಬಾ ಟೈಮ್ ಬೇಕು ಅಂತ ಅನ್ನೋರು ಈ ತರ ಒಂದು ಪ್ರಿಕಾಷನ್ಸ್ ನ ತಗೊಂಡ್ರೆ ನೀವು ಈಸಿಯಾಗಿ ರೆಡಿ ಆಗ್ಬೋದು. ಸೀರೆ ಉಡಕ್ಕೆಲ್ಲ ತುಂಬಾ ಕಷ್ಟ, ನಿಮ್ಗೆ ಬರಲ್ಲ ಅಂತ ಅನ್ನೋರೆಲ್ಲ ಈ ತರ ಸೀರೆನ ಡ್ರೇಪ್ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಯಾವ್ದಾದ್ರು ಫಂಕ್ಷನ್ ಹೋಗುವಾಗ್ಲಾಗ್ಲಿ ಎಲ್ಲಾದ್ರೂ ಹೋಗ್ಬೇಕಂತಂದ್ರೆ ತುಂಬಾ ಈಸಿಯಾಗಿ ಬೇಗ ಡ್ರೇಪ್ ಮಾಡ್ಕೊಂಡು ಹೋಗ್ಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಹೊಸ ನೋಡ್ತಾ ಇರೋರು ಬೇಗ ಸಬ್ಸ್ಕ್ರೈಬ್ ಆಗಿ. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್.